ನಮಸ್ತೆ. 20ನೇ ತಾರೀಕು ಜನವರಿ ತಿಂಗಳು 2026 ಮಂಗಳವಾರ. ಸೂರ್ಯೋದಯ 6:46, ಸೂರ್ಯ ಅಸ್ತಮನ ಸಂಜೆ 6:15. ಇವತ್ತಿನ ತಿಥಿ ನಕ್ಷತ್ರ ಇದನ್ನು ನೋಡೋಣ. ಬೆಳಿಗ್ಗೆಯಿಂದ ರಾತ್ರಿ 2:42ವರೆಗೂ ದ್ವಿತೀಯ ಅಂದರೆ ಎರಡನೇ ತಿಥಿ, ದೋಷವಿಲ್ಲ. ಆನಂತರ ತೃತೀಯ. ಇವತ್ತಿನ ನಕ್ಷತ್ರ ಶ್ರವಣ ಮತ್ತು ಧನಿಷ್ಠ. ಶ್ರವಣ ಅನ್ನೋದು ದೇವಗಣ, ಧನಿಷ್ಠ ರಾಕ್ಷಸಗಣ. ಈ ಶ್ರವಣ ನಕ್ಷತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ 1:06ವರೆಗಿದೆ. ಆನಂತರ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಬೆಳಿಗ್ಗೆ ಅಂತಂದರೆ 6:46ರಿಂದ ರಾತ್ರಿ 1:35ವರೆಗೂ ಮಕರ ರಾಶಿ. ರಾತ್ರಿ 1:35ನ ಮೇಲೆ ಕುಂಭರಾಶಿ ಬರುತ್ತದೆ. ಬೆಳಿಗ್ಗೆ 6:46ರಿಂದ 6:50ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 1:06 ಶ್ರವಣ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 1:06ರಿಂದ ಸಂಜೆ 7:21ವರೆಗೂ ಧನಿಷ್ಠ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 1:35ವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದ ಮಕರ ರಾಶಿ. ಇಷ್ಟಕ್ಕೆ ಮಕರ ರಾಶಿ ಮುಗಿಯುತ್ತದೆ. ಆದರೂ ಧನಿಷ್ಠ ನಕ್ಷತ್ರ ಇನ್ನೂ ಇದೆ. ಧನಿಷ್ಠ ನಕ್ಷತ್ರದ 3ನೇ ಪಾದ ರಾತ್ರಿ 1:36ಕ್ಕೆ ಸ್ಟಾರ್ಟ್ ಆಗಿ ನಾಳೆವರೆಗೂ ಇದೆ. ಆದರೂ ರಾಶಿಯಲ್ಲಿ ಭಿನ್ನ, ನಾನು ಫಸ್ಟ್ ಹೇಳಿದಂತೆ. ಹಾಗಾಗಿ ಇವತ್ತು ದಿನದಲ್ಲಿ ಈ ಥರ ಇದೆ. ಇದರಲ್ಲಿ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಇವತ್ತಿನ ದಿನ ಪ್ರಕಾರ ಶುಭ ದಿನವಾಗಿ ಇವತ್ತು ಅಷ್ಟು ಕಾಣಿಸಿಲ್ಲ. ಧನಹಾನಿ, ಪ್ರಾಣನಾಶ ಇಷ್ಟೆಲ್ಲ ಕೂಡಿ ಬಂದಿರೋದರಿಂದ ಈ ದಿನ ಶುಭವಾಗಿಲ್ಲ. ಆದರೂ ಎಮರ್ಜೆನ್ಸಿಗಾಗಿ ಸಮಯಗಳನ್ನು ಕೊಡ್ತೀವಿ. ಬೆಳಿಗ್ಗೆ 8:22ರಿಂದ 9:07, 11:07ರಿಂದ 11:39, ಮಧ್ಯಾಹ್ನ 1:08ರಿಂದ 3:21, ಸಂಜೆ 4:51ರಿಂದ ಸಂಜೆ 5:13. ಅದೇ ಥರ ಸಂಜೆ 6:56 ಮೇಲೆ 9:21. ಇದೆಲ್ಲ ಇರೋದರಲ್ಲಿ ಪರವಾಗಿಲ್ಲ ಅಂತ, ಅಂದರೆ ಶುಭ ಕಾರ್ಯಗಳಕ್ಕಲ್ಲ, ಇರೋದರಲ್ಲಿ ಬೆಸ್ಟ್ ಅಷ್ಟೇ. ಎಮರ್ಜೆನ್ಸಿಗೆ ಮಾತ್ರ. ಬ್ಯಾಡ್ ಟೈಮ್ ತೊಗೊಳ್ಳೋಣ 100%. 6:46ರಿಂದ 8:20 ಮೃತ್ಯು, 9:04ರಿಂದ 9:55 ದುರ್ಮುಹೂರ್ತ. ಇದರಲ್ಲೇ ಯಮಕಂಡ ಕಾಲವೂ ಸೇರುತ್ತದೆ. ಯಮಕಂಡ ಕಾಲ ಬರೋದು 9:39ರಿಂದ 11:05, 11:41ರಿಂದ 1:06ವರೆಗೂ ಮೃತ್ಯು, 3:29 ಅಲ್ಲಿಂದ ಪ್ರಾರಂಭ ಆದರೆ 4:49ವರೆಗೂ ರಾಹುಕಾಲ. ಸಂಜೆ 5:15ರಿಂದ 6:54ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 9:23ರಿಂದ 10:57ವರೆಗೂ ವಿಷಕಾಲ. ಆದ್ದರಿಂದ ಈ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬೇಡಿ, ತೊಂದರೆ ಇರುತ್ತದೆ. ಹಾಗಾಗಿ ಇವತ್ತಿನ ದಿನ ಶುಭಕರವಾಗಿಲ್ಲ. ಪರಿಹಾರ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಮಾಡಿಕೊಳ್ಳಿ. ದೊಡ್ಡ ವಿಷಯಗಳಿಗೆ ಖಂಡಿತವಾಗಿ ಪರಿಹಾರ ಮಾಡಿದರೂ ಪ್ರಯೋಜನವಿಲ್ಲ. ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.